ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಏನಪ್ಪ ಅಂದರೆ ಇವತ್ತು ವೈಕುಂಠ ಏಕಾದಶಿ. ಸೊ ನಾನು ರೆಡಿಯಾಗಿದ್ದೀನಿ, ಪೂಜೆ ಎಲ್ಲ ಆಯಿತು, ಜಸ್ಟ್ ಆಯಿತು. ನಾನು ಧನುರ್ಮಾಸ ಮಾಡ್ತಾಯಿಲ್ಲ, ಸೊ ಹಾಗಾಗಿ ಪೂಜೆ ಎಲ್ಲ ಆಗಿದೆ. ಇವಾಗ ಒಂದು ನಿಮಿಷ ತೋರಿಸ್ತೀನಿ ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ. ತುಪ್ಪದ ದೀಪ ರಾಯರಿಗೆ ಮತ್ತು ಮನೆ ದೀಪ ಹಚ್ಚಿ ರಾಯರಿಗೆ ಹಿಂಗೆ ತುಳಸಿ ಇಟ್ಟು, ರಾಯರಿಗೆ ಈ ಥರ ಹೂ ಹಾಕಿ ತುಳಸಿ ಇಟ್ಟಿದ್ದೀನಿ. ಅದು ನಮ್ಮದೇ ತುಳಸಿ ಗಿಡದಲ್ಲಿ ಬಿಟ್ಟಿದ್ದಂಥ ಎಕ್ಸ್ಟ್ರಾ ತುಳಸಿ ಗಿಡದ್ದು. ಎಸ್, ಅದು ಲೈಟ್ ಇರೋದಕ್ಕೆ ಆ ಥರ ಆಗ್ತಾಯಿದೆ. ಅವರಿಗೂ ತುಳಸಿ ಇಟ್ಟಿದ್ದೀನಿ. ಅವರು ಲಕ್ಷ್ಮೀ ವೆಂಕಟೇಶ್ವರ ರಾಯರು ಪೂಜೆ ಆಗಿದೆ. ಧೂಪ ಹಾಕಿದ್ದೀನಿ, ಬಾಳೆಹಣ್ಣು ಇಟ್ಟಿದ್ದೀನಿ. ನೈವೇದ್ಯಕ್ಕೆ ಏನೂ ಮಾಡಿಲ್ಲ ನಾನು. ಆ್ಯಕ್ಚುಲಿ ನೈವೇದ್ಯಕ್ಕೆ ಟೈಮ್ ಆಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದು. 6 ಗಂಟೆಗೆ ಎದ್ರೂ ಟೈಮ್ ಇಷ್ಟೊತ್ತಾಯಿತು ನಾನು ಮಾಡೋ ಅಷ್ಟರಲ್ಲಿ. ಸೊ ಇವಾಗ ಆ್ಯಕ್ಚುಲಿ ಇವತ್ತು ನಾನು ಏನಂದರೆ 15 ವರ್ಷ ಆದಮೇಲೆ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು 2011 ಮೀಟ್ ಮಾಡಿದ್ದು, ನನ್ನ ಕಾಲೇಜ್ ಟೈಮಲ್ಲಿ. 15-16 ವರ್ಷ ಆಯಿತು. ಸೊ ಇವತ್ತು ನಾವೆಲ್ಲ ಮೀಟಪ್ ಮಾಡ್ತಾಯಿದ್ದೀವಿ, ಒಂದು 7 ಮೆಂಬರ್ಸು. ಸೊ ಅಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ನಾನು ರೆಡಿ ಆಗಿದ್ದೀನಿ, ಆಲ್ಮೋಸ್ಟ್ ಜಸ್ಟ್ ಒಂದು ಕೂಮ್ ಮಾಡಿದ್ದೀನಿ. ಬಟ್ ಇನ್ನೊಂದು ಸ್ವಲ್ಪ ಕೂಮ್ ಮಾಡ್ಕೊಂಬಿಟ್ಟು ರೆಡಿಯಾಗಿ ಹೊರಡ್ಬೇಕಷ್ಟೇ. ಬೇರೆ ಎಲ್ಲ ರೆಡಿಯಾಗಿದೆ. ಟಿಫನ್ ಮಾಡಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ, ಓಕೆನಾ? ಅಲ್ಲಿವರೆಗೂ ವಿಡಿಯೋ ವಾಚ್ ಮಾಡ್ತಾಯಿರಿ. ಹಾಗೆ ಥ್ಯಾಂಕ್ ಯು. ನೀವೆಲ್ಲ ಹೇಗೆ ವೈಕುಂಠ ಏಕಾದಶಿನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ. ನಾನು ಪ್ರತಿ ಸಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ, ವೆಂಕಟೇಶ್ವರನ ದೇವಸ್ಥಾನಕ್ಕೆ ಬೆಳಗ್ಗೆನೇ ಇದ್ದು. ಬಟ್ ಈ ವರ್ಷ ಆಗಿಲ್ಲ, ನೋಡೋಣ. ಆದರೆ ಸಂಜೆ ಹೋಗ್ತೀನಿ, ಇಲ್ಲಾಂದರೆ ರಾಜೇಶ್ವರಿ ಟೆಂಪಲ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ರಾಜೇಶ್ವರಿ ಟೆಂಪಲ್ ಮತ್ತು ಆರ್ಮುಗ ಟೆಂಪಲ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಕೈ ನೋವು ಬರುತ್ತೆಪ್ಪ, ಓಕೆನಾ? ರಾಜೇಶ್ವರಿ ಟೆಂಪಲ್ ಮತ್ತು ಆರ್ಮುಗ ಟೆಂಪಲ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋದ್ಮೇಲೆ ನಾನು ಫ್ರೆಂಡ್ಸ್ನ ಮೀಟ್ ಮಾಡಿದ್ಮೇಲೆ ಸಿಗ್ತೀನಿ, ಓಕೆನಾ? ಅಲ್ಲಿವರೆಗೂ ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್. ವಿಡಿಯೋ ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ 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 ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ತಿಳಿಸಿ ನನಗೆ. ನಾನು ಈಸಿ ಆಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ನಾನು ಏನು ಚೇಂಜಸ್ ಮಾಡ್ಕೋಬೇಕು ವೀಡಿಯೋನಲ್ಲಿ ಅಂತ. ಆ್ಯಕ್ಚುಲಿ ಇವಾಗ ಬೇರೆ ಏನೋ ಪ್ಲ್ಯಾನ್ ಸ್ಟಾರ್ಟ್ ಆಗ್ತಾಯಿದೆ. ನಾನು ನನ್ನ ಫ್ರೆಂಡ್ ಕೂಡ ನನಗೆ ಇಷ್ಟು ದಿನ ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಇಲ್ಲದೆ ಇರೋ ಕಾರಣ ನಾನು ಮನೆಯಲ್ಲೇ ಇರೋದನ್ನೇ ಏನು ಡೈಲಿ ವ್ಲಾಗ್ ಮಾಡಿ ಹಾಕೋದು ಅಂತ ಅಂದ್ಕೊತಾ ಇದ್ದೆ. ಬಟ್ ಅಟ್ಲೀಸ್ಟ್ ಇನ್ಮೇಲೆ ಅಟ್ಲೀಸ್ಟು ವೀಕ್ಲಿ ಒನ್ಸ್ ಅಥವಾ 10 days ಒನ್ಸ್ ಆದರೂ ಒಂದು ಯಾವುದಾದ್ರೂ ಒಂದು ಹೊರಗಡೆ ಔಟಿಂಗ್ದು ವೀಡಿಯೋಸ್ ಬರುತ್ತೆ ಇನ್ಮೇಲೆ. ಹೋಗ್ತಾ ಹೋಗ್ತಾ ಮುಂದೆ ಹೇಳ್ತೀನಿ ನಾನು. ಇವತ್ತು 15 ವರ್ಷ 16 ವರ್ಷ ಆದಮೇಲೆ ನಾನು ಮೀಟ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ಸ್ನ. ಅವರೆಲ್ಲ ಮೀಟ್ ಮಾಡಿದ್ದಾರೆ ಕೆಲವರು, ಬಟ್ ನಾನಂತೂ ಕಾಂಟ್ಯಾಕ್ಟೇ ಇರಲಿಲ್ಲ. ಯಾರೂ ಕಾಂಟ್ಯಾಕ್ಟಲ್ಲಿಂದ ಒಬ್ಳಿಗೆ ಮಾತ್ರ ಇರ್ತಾ ಇದ್ದೆ, ಬಟ್ ಮೀಟಪ್ ಅಂತ ಎಲ್ಲೂ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ ನನಗಂತೂ. 3 days ಪ್ಲ್ಯಾನ್ ಮಾಡಿ ಹೊರಡ್ತಾ ಇದ್ದೀವಿ. ಜಸ್ಟ್ ಇಲ್ಲೇ ಸುಮ್ಮನೆ ಹಾಗೆ ಹೋಗ್ಬರೋಣ ಫಸ್ಟ್ ಅಂತ, ಆಮೇಲೆ ನೋಡೋಣ ಬೇರೆ ಹೊರಗಡೆ ಔಟ್ ಆಫ್ ಸಿಟಿ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ, ಜಾಸ್ತಿ ಮಾತಾಡೋದು ಬೇಡ, ಆಮೇಲೆ ಸಿಗ್ತೀನಿ ನಾನು, ಓಕೆನಾ? ಅಲ್ಲಿವರೆಗೂ ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ವಿಡಿಯೋ ಮಾಡೋಂಗಿಲ್ಲ, ಗೊತ್ತಾರ ಹಾಕೊಂಡು ನೋಡ್ತವನೆ. ಅದೇ ಸ್ಟೆಪ್ಸ್ ಸ್ಟೆಪ್ಸ್ ಎಲ್ಲ ಕಂಡಿಡಿಸ್ಬಿಡ್ಬೋದು. ಇವಾಗ ರೀಲ್ಸ್ ಯಾವುದು ಎಲ್ಲರೂ ಅದೇ ಸ್ಟೆಪ್. ನೋಡಿ ಚೆನ್ನಾಗಿ ಮಾಡ್ತಾ
ಅಂತ ಇವ್ರಿಗೆ ಏನು ತಿರುಗಿಸೋದು ಅದಕ್ಕೆ ಕೇಳಿ ಸಿಗಕ್ಕೆ ಹೋಗ್ತಿದ್ದೀರ ಲೆಫ್ಟ್ ಹ್ಯಾಂಡ್ ತಗೊಂಡ್ಬಿಡ ಒಂದೇ ಕೈ ಪಾರ್ಟಿ ಮೇಲೆ ಹೋಗಲ್ಲ ಮಗ ಹೋಗುವ ಎಲ್ಲಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ವಿಡಿಯೋ 16 ವರ್ಷ ಆದ್ಮೇಲೆ ಮೀಟ್ ಮಾಡಿರೋದು ಮಕ್ಕಳ. ಹೋಗ್ಲಿ ನೀನು ಹಾಕೊಂಡು ನೀನು ಇದನ್ನು ಚೇಂಜ್ ಮಾಡ್ಕೊಳೆ. ಕೊಡೋದು ಹೋಯ್ದಾಕು ಎಷ್ಟು ಸ್ಲಿಪ್ಪರ್ ಎಲ್ಲ ಕಾಲು ಅದ್ರ ಜೊತೆ ನೀರು ಹಾಕೋಬೇಡ ಅಂತ ನೀನಿಗೆ ಮಾತ್ರ ಹಾಕೊಳ್ಳೋ, ಹಿಂದೆ ಇರೋರ್ಗೂ ಹಾಕ್ತಿರ್ಲೋ. ನವಿಲಿರುತ್ತೆ, ಹುಣಸಿ ಐತೆ, ಎಲ್ಲಿ ಮರಲ್ ಗುಡಿಸ್ತು ಸಖತ್ತಾಗೈತೆ, ಅಲ್ಲೊಂದ್ಸಲಿ ಹೋಗಿ ಬರೋಣ. ಹಾಂ ಚೆನ್ನಾಗಿದೆ. ನಮ್ದೆಲ್ಲ ಸಾಕಾಗಲ್ಲ. ಏನ ಹುಲಿ ಸಿಂಹ ಏನಾರು ಬಂದ್ರೆ ಹಾಂ ನಾವೆಲ್ಲ ಸಾಕಾಗಲ್ಲ. ಅವ್ರಿಬ್ರು ಪುಷ್ಪ ಏನಿಲ್ಲ, ಒಂದು ಸೌಂಡ್ ಕೊಟ್ರೆ ಎಲ್ಲ ಓಡು. ಅವಳು ಈಗಲೇ ದೂರ ಬಾಗ್ಲಾಗವಳೆ. ಉರುಸ್ರಿ ಮಕ್ಳ ಸಿಗದಿರ್ಕೊಂಡು ಹೋಯ್ತಾಳೆ. ಆರಾಮಾಗಿ ವಿಶ್ರಾಂತಿ ತಗೊಳ್ಳಿ. ಮಲಕ ಪುಷ್ಪ ಹೋಗುವಾಗ ಎಬ್ಬಸ್ತೀವಿ. 10% ಕಮ್ಮಿ ಆಗೋದು ಕಲರ್. ಒಂದು ವಾರ ಆದ್ಮೇಲೆ ಹಾಕ್ಬೋದು. ಉರ್ಸು ಉರ್ಸು ಮಗ. ಸಖತ್ತಾಗೈತೆ ಮಗ, ಪ್ಲೇಸ್ ಮಾತ್ರ ಪೀಸ್ ಆಗೈತೆ. ನಂಗೆ ಹಿಂಗೆ ಇಷ್ಟ ಈ ಥರ ವೆದರ್. ಮತ್ತು ನೀರಿರ್ಬೇಕಾದ್ರೆ ನಾವು ಒದ್ದಾಡಕ್ಕಲ್ಲ ಕಣಲ್ಲೋ. ಬನ್ನಿ ಬೇಗ, ಅಯ್ಯೋ ಕಾಸು ಕೊಡ್ಬೇಕಲ್ಲ. ಆನೆಗಳು ತಿನ್ಬಿಟ್ಟು ಹೋಗ್ಬೋದು. ಆಂಜನೇಯನ ಇದು. ಮುತ್ತತ್ತಿ ಹೋಗ್ತಿರಲ್ಲ ಅಲ್ಲಿ ನಾನ್ ವೆಜ್ ಮಾಡಿಲ್ವಾ? ನಾನ್ ವೆಜ್ ಮಾಡ್ತಾರಲ್ಲ, ನಾನ್ ವೆಜ್ ತಿನ್ನಲ್ವಾ? ಮತ್ತೆ ಬಾ ಮತ್ತೆ ಬಾ. ಪೀಸ್ ಆಗೈತೆ ಪೀಸಾಗೆ. ಸಕ್ಕದಾಯ್ತು, ಕೂಲ್ ಆಗೈತೆ ಮಗ. ಇಲ್ಲಿ ಭೂತರಾಯ ಸ್ವಾಮಿ. ಇದೇನು ಕಲ್ಲ? ಏನು ಪೂಜೆದ? ಎದುರ್ಸಂಗ್ ನಿಂತಿದ್ಯಲ್ಲೇ ದೇವ್ರನೇನೆ. ಫೋಟೋ ಶೂಟ್ ಮಾಡ್ಸಕ್ ಒಳ್ಳೆ ಜಾಗ ಆಯ್ತು ಕಣೋ. ನಾವು ಹೋದ ವಾರ ಹೋಗಿ ಬಂದು ಹಾಂ ಊಟ ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಕಟ್ ಮಾಡ್ಕೊಂಡು ಏ ಗುರು, ಎಲ್ಲರೂ ಒಳ್ಳೆ ಹೋಟ್ಲಿಗೆ ಹಾಕು ಗುರು. ಏ ಗ್ರೂಪ್ಗೆ ಹಾಕ್ಬಿಟ್ರಪ್ಪ ಮುಚ್ಕೊಂಡು ಎಲ್ಲ ಫೋಟೋಗಳನ್ನ. ಬಾರ ನೀ ಹಿಂದೆ ಹೋಯ್ತಾಳೆ ಮೆಲ್ಲಿಗೆ. ಆಯ್ತು ಮತ್ತೆ ಶ್ರುತಿ ಹಂಗೆ ಕತ್ತೈತೆ. ತಲೆ ಕೆಡ್ಸ್ಕೊಳ್ಳಲ್ಲ ಗುರು. ಚಿಕ್ಕಪುಡಿ ನೋಡಿ ಥಾ ಮಕನ ಆಯ್ತಿನ್ನ. ಸರಿ ಕೂತ್ಕೊಳ್ರೆ. ಬ್ರೈಟ್ನೆಸ್ ಈ ಕಡೆ ಡಲ್ಲಿದೆ ನಾವು ಮಂಗ ಅಂತೀನಿ. ಇದು ಹತ್ಲು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರೋದೆ ಚಿಕ್ಕ ಮಕ್ಕ. ನಿಂದ್ರಲ್ಲಿ ನನ್ನಲ್ಲಿ ಯಾಕಂಗೆ ಬರಲ್ಲ? ಭೂತ್ರಾಯ
ಏನು ಅಂದ್ರಲ್ಲಿ ತಕ್ಕೊಡು ಹಂಗೆ. ಬರವ ನೀನು ಏನ್ ಬಾ ಹೋಗಿ ಏನ್ ಮಾಡ್ಬೇಕಾಯ್ತು. ಏನು ಇವತ್ತೊಂದಿನ ಕಿಚನ್ ಡಿಪಾರ್ಟ್ಮೆಂಟ್ ಗಂಡು ಕೊಟ್ಬಿಡು ಮಾಡಿಕ್ಕಿರ್ತಾರೆ ಹೋಗಿ. ಏ ಬನ್ರೋ ಏನ್ ಮಾಡಿದೆ ನಿಮ್ಮ ಮನೆ ಅಡ್ರೆಸ್ ಹೇಳಿ ಕರೆಕ್ಟಾಗಿ ನೆಕ್ಸ್ಟ್ ವಾರ ಬರ್ತೀನಿ. ಏನು ಮಾಡಿಕ್ತಾಳು ಕೇಳೋ ಫಸ್ಟು. ಏನೋ ಅವಳು ಇಷ್ಟ ಅವ್ರಿಗೆ. ನೀನು ಲೈವ್ ಹೋಗಿದ್ಯಾ? ಲೈವ್ ಅಲ್ಲ ವಿಡಿಯೋ ರೆಕಾರ್ಡ್. ಲೈವ್ಗೆ ಹೋಗ್ಲಾ? ಬೇಡ ಬೇಡ. ಯಾಕೆ ಮಚ್ಚ? ಯಾಕೋ ಒಳ್ಳೆ ಹುಡುಗ. ನಿಮ್ಮ ಗಂಡಂಗೆ ಏನೇ ಗೊತ್ತು, ನಾನು ಯೂಟ್ಯೂಬಲ್ಲಿ ನನ್ನ ಚಾನಲ್ ನೇಮು. ಅಯ್ಯೋ ಎಲ್ಲೋ ಇವಾಗ ಹೆಂಗ್ ಅನ್ಕೊಂಡಿದ್ಯಾ ನೀನು? ನಾವು ಮೊನ್ನೆ ಏನೋ ಒಂದು ವಿಡಿಯೋ ವೈರಲ್ ಆಗೈತೆ ಆಲ್ರೆಡಿ ಗ್ರೂಪಲ್ಲಿ, ನಮ್ಮ ಗ್ರೂಪಲ್ಲಿ ಹಾಕೋರೆ. ತಿರುಗ್ರಿ ಈ ಕಡೆ. ಓಯ್ ಈ ಕೆಪ್ಪುಗಳ ತಿರುಗಿ ಕಿರ್ಚ್ಬೇಕಲ್ಲ ಗಂಟ್ಲು ಕಿತ್ತೋಗಂಗೆ ಇವಕ್ಕೆ. ಅವನಿಗ ಗುಡಿಸ್ಲೋಳ ಇಲ್ಲ ಸಂದಿನೇ ಹುಡುಕ್ತಾರೆ. ಅಲ್ಲೋಗೋಣ ಹೋಗಿ ಅಟ್ಲೀಸ್ಟ್ ಅಲ್ಲಿ ಬ್ಯಾಕ್ ಚೆನ್ನಾಗಿದೆ ಬನ್ನಿ. ಹಾಂ ಅಲ್ಲೋಗೋಣ ನಡೀದು ಅಟ್ಲೀಸ್ಟ್ ಬ್ಯಾಕ್ ಚೆನ್ನಾಗಿದೆ. ಎಲ್ಲಿ? ಅಲ್ಲಿ ಇಲ್ಲಿ ಏನು ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ಯೋ ಮಗ, ಅಲ್ಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ಬಾ ಮಗ ಅಲ್ಲೋಗೋಣ. ಇದು ನೋಡಿ ಫ್ರೆಂಡ್ಸ್, ಇದು ಗಂಗಾ ಅವ್ರ ಮನೆ. ತೋರಿಸಿ ಬಂದ್ರ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಎಲ್ರಿಗೂ. ಅಪ್ಪ ಬೇಡ. ಏ ಬಾರೇ, ಆ ಬ್ರೌನ್ ಡ್ರೆಸ್ ಹಾಕಿರೋದಕ್ಕೂ ಆ ಮಣ್ಣೊಳಗೆ ಬತ್ತಿರೋದಕ್ಕೂ. ಇವ ಬ್ಲೂ ಶರ್ಟ್ ಬಂದು ಗಂಗಾ, ಅವ ಅನಿಲ್. ಹಾಯ್ ಮಾಡೋ. ಅವಳ ಹಿಂದೆ ಇರೋದು ಗಜ. ಇವಳು ವಿಡಿಯೋ ರೆಕಾರ್ಡ್. ವಿಡಿಯೋ ರೆಕಾರ್ಡ್ ಮೇಲೆ ತಿನ್ನೋ ಸ್ವಲ್ಪ ಸ್ಟಿಕ್ನ ನಾನು ಕಾಣಲಿ. ಹೇಳಿ ಹೇಳು. ಇಷ್ಟು ನಾನು ಎಡಿಟ್ ಮಾಡ್ಬೇಕಾ ಮತ್ತೆ? ಏನೇ ಮಾಡ್ತಿದ್ದಳು? ವಿಡಿಯೋ ರೆಕಾರ್ಡ್ ಮಚ್ಚ. ಅಂದರೆ ಆನ್ಲೈನ್ ಯೂಟ್ಯೂಬ್ದಲ್ಲಿ ಹಾಕಿ ಮಚ್ಚ. ಬೇಡ, ನೀವು ಅಷ್ಟು ಜನ ತಗೊಂಡು ಯಾಕಂಗಾರ ನಾನು ಬಿಟ್ಬಿಡಕ. ನಾನು ನನ್ನ ಪುಷ್ಪನ ಜೊತೆನೇ ಇರ್ತೀನಿ. ನಾನು ದೂರ ಈ ಡವ್ಗಳಿಗೇನು ಕಮ್ಮಿ ಇಲ್ಲ. ನೀವು ಬರಲೇ ಇಲ್ಲಪ್ಪ ಯೂಟ್ಯೂಬ್ಗೆಲ್ಲ ಬರಲ್ಲ. ಅವಳು ಯೂಟ್ಯೂಬ್ಗೆ ಹಾಕಲ್ಲ, ಬರೀ ಸೆಲ್ಫಿ ತಗೋತಾ ಇರೋದು. ಹಾಸ್ಕೊಳ್ಳೋಳು ಅವಳೇನು ಸೌದರವಾಣಿ ಅವಳಲ್ಲ, ಅವಳು ಅದಕ್ಕೆ ಮಾಡ್ಕೊಂತ ಇರೋದವಳು. ಬರಲಿಲ್ಲ ಅಂದ್ರೆ ಹೋಗ್ರೆ ನಾನು ಇದನ್ನ ತೊಗೊಂಡು ಹಾಕ್ತೀನಿ ಫೋಟೋ ತಗೊಂಡು. ಗಂಗರಾಜ್ ಅವ್ನು ಬೇಕಾದ್ರೆ ಫೇಮಸ್ ಆಗಕ್ಕೆ ಕಾಯ್ತಾ ಇರೋ ಯುವಕ. ರೆಕಾರ್ಡ್ ಆಗಿದೆ ಆಲ್ರೆಡಿ, ನಾನು ಅವಾಗ್ಲಿಂದನೂ ರೆಕಾರ್ಡ್ ಮಾಡಿದ್ದೀನಿ. ಸ್ಪೆಷಲಿ ನಿನ್ನಿಬ್ರದ್ದು. ಸರಿ, ಇದು ರಮ್ಯಾ, ಇವರು ವನಿತಾ. ಬಾರೋ ಗಂಗಾ. ಇದು ಗಂಗಾ, ಅದು ಅನಿಲ್, ಇದು ಗಜ ಪುಷ್ಪ ಅಂತ ಹೇಳಿ. ಇದು ನಾವು ಪ್ರೀತಿಯಿಂದ ಗಜ ಅಂತ ಕರೆಯೋದು. ಸ್ಟಾರ್ಟ್ ಮಾಡ್ಲು ಕತೆನ ಈಗ. ಅವಳೆಲ್ಲೋದ್ಲೆ, ಅವಳು ಕಳೆದೋಗ್ಬಿಟ್ಲೇನೆ. ಹೋಗೋಣ. ಇವ್ನು ಏನೋ ಇಲ್ಲಿ ಫೋಟೋ ತಗೋಬೇಕಂತ ಕಣೆ. ಹಾ ತಗೋತೀನೋ, ಕೊಡು, ತಕ್ಕೊಡ್ತೀನಿ. ಬೇಕಾದ ಗುಸ್ಲಿ ಮೇಲೆ ಕುತ್ಕೊಳ್ಳೋ ಹೊಡಿತೀವಿ ನಾವು. ಕದ ಬರ್ತೈತೆ ಮಚ್ಚ ವಿಡಿಯೋ ಮಾಡ್ಲಿಕ್ಕೆಲ್ಲ. ಇನ್ನೊಂದು ಹೊಸದಾಗಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಮಾಡ್ಲಾ ಮಚ್ಚ? ಬೇಡ, ಮಾಡ್ತೀನಿ. ಬೇಡ, ಏಕೆ ಬೇಡ, ಅದು ಸಸ್ಪೆನ್ಸ್ ಆಗಿರ್ಲಿ. ಇರ್ಲಿ ಮಾಡು. ಬೇಡ ಮಗ, ಇರ್ಲಿ ಲೋ. ಅದು ಎಷ್ಟು ಕೆಟ್ಟ ಕಾಣೋದು ಕೇಳಿಸ್ತು ಗೊತ್ತಾ? ವಿಡಿಯೋ ಮಾಡು ಅಂತ. ಸೇವರ್ಸಿ ಅವಳು ಬೇಡ ಅಂತೇಳು ಮಚ್ಚ. ರಿವಿಲೇ ಮಾಡಲ್ಲ. ಅದ್ರ ಫುಲ್ ತೆಗಿಯೋ, ಫುಲ್ ಸ್ಕ್ರೀನ್ ಮಾಡು. ಹಂಗಲ್ಲ ಕಣೋ, ಹಿಂಗೆ ವರ್ಟಿಕಲ್ ಅಲ್ಲಿ ಮೊಬೈಲ್ ಕೊಡೋ ಅವಳಿಗೆ. ಕಳ್ಸ್ಕೋಬೋದಲ್ವೇನೆ ನಿನ್ನ ಎಡಿಟ್ ಮಾಡಕ್ಕೆ? ಮತ್ತೆ ತಗೋ, ಅದೇ ಚೆನ್ನಾಗಿದೆ ಕ್ಲಾರಿಟಿ. ವಿಡಿಯೋ ಫುಲ್ ಅದು ಮಾಡಿ ಡೌನ್ಲೋಡ್ ಮಾಡಿ ವಿಡಿಯೋ ಮಾಡಬೇಕಾ? ಈಗ ಬೇಡ ಮಗ. ಮತ್ತೆ ನೀನೊಂಚೂರು ಹತ್ರ ಬಾ ಮಚ್ಚ. ನೀನು ಅಷ್ಟು ದೂರ ನಿಂತ್ಕೊಂಡು ನಮಗೆ ಎಷ್ಟು ಅಂತ ಬೆಂಡ್ ಮಾಡಿಸ್ಕೊಂಟ ಮುರಿಸ್ತೀಯ. ಮೋಡಲ್ ತೋರ್ಬಿಟ್ಟಿದೆ. ಕಣ್ಮುಚ್ಚಿದೆ. ಏ ನಂಗೆ ಈ ಕಡೆ ಬರ, ನಂಗೆ ರೈಟ್ ಹ್ಯಾಂಡು ಫುಲ್ಲು ಇದಾಯ್ತು. ಬರ ನಿಮ್ಮ ಬಲ್ಗಡಿಗೆ ಬರ. ಇದು ಯಾವುದೋ ಗುಡಿಸ್ಲು ಕಿತ್ತೋಗಿರೋ ಗುಡಿಸ್ಲ ಹತ್ರ ಕರ್ಕೊಂಬಂದವನೇ ನನ್ನ ಮಗ. ತಿರ್ಗೋ ಈ ಕಡೆ. ಚೆನ್ನಾಗಿತ್ತು ಮಚ್ಚ, ಈಸಿ ಆಯಿತು. ತಗೊಂಬಂದಿದ್ದಕ್ಕೂ ಪ್ರಯತ್ನ ಆಯಿತು ಮಚ್ಚ. ಇವಳು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರೆ, ಬಟ್ ಅದನ್ನೇ ರಿವೀಲ್ ಮಾಡಬೇಡ ಇವಾಗ ಅಂದಿದ್ದು ಅಷ್ಟೇ.
ಏನು ಮಾಡ್ತಾರಪ್ಪ ಎಲ್ಲ ನಂಗೆ ಬೇಡ ನೆಕ್ಸ್ಟ್ ಟೈಮ್ ಬರೋದು ಬೇಡ ಮತ್ತೆ ಹಂಗೆ ಅನ್ಕೊಂಡಿದ್ರೆ ಆಗಲ್ಲ ಮಗ. ಹಿಂಗೆ ಮಾಡಿದ್ರೆ ಅವಳಿಗೆ ಹೊಟ್ಟೆ ಸಿಕ್ಕದಂತೆ ಕಣೆ. ಅವಳು ಬೇಡ ಅಂದವಳು ಗುರು. ಅವಳು ಬೇಡ ಅಂದಮೇಲೆ ಏನು ಮಾಡಲಿ? ಹಾಂ ಬಾಯಲ್ಲಿ ಹೇಳ್ತೀನಿ ಬಾ ಮಚ್ಚ, ಹೇಳ್ತಾಳೆ ಬಾ ಮಚ್ಚ. ನೋಡಿ ಏನು ಮಾಡ್ತೀನಿ ಅಂತ. ಏನು ಮಾಡ್ತೀಯ ಮಾಡಿ ಗಂಗಾ ಇದೆಲ್ಲ ಫೋಟೋ ಕಳ್ಸೋ. ಏನು ಮಾಡಲ್ಲ ನೋಡಿ. ಏನಿಲ್ಲ ಸುಮ್ಮನೆ ಹೇಳ್ತಾಳೆ ನಡಿಯೋಳು, ಮಾಡಕ್ಕೆ ಕೆಲ್ಸಿಲ್ಲ. ನೋಡಿರೋ ಸಾಕಾಗೋಯ್ತು. ಹೊಟ್ಟೆ ಎಷ್ಟಾಗ್ತೈತೆ ಈಗ ಹಸಿತೈತ ಮಗ ನಿಂಗೆ? ಯಪ್ಪ ಈಗ ಅಷ್ಟಾಗ್ತಿದೆ. ಇನ್ನೊಂದು 20 ನಿಮಿಷ ಬಿಟ್ರೆ ನನಗೆ ಮತ್ತೆ ಅಷ್ಟಾಗಲ್ಲ. ಹಾಂ ನಾನು ಎಲ್ಲರನ್ನೂ ಹಾಕ್ತೀನಿ ಮಚ್ಚ. ಮಗ ಇವ್ರು ಇಬ್ಬರೇ ಎಡಿಟ್ ಮಾಡಿ ಫಸ್ಟ್ ಹಾಕು. ಫಸ್ಟ್ ಹಾಕ್ಬೇಕಾ? ತಮ್ಲೈನ್ಗೆ ಅವನು ಹಾಕ್ತೀನಿ ಅದೇ ಹೇಳ್ತಿರೋದು. ಪಕ್ಕ ಅವಳ ಗಂಡ ಏನಿಲ್ಲ ಮಚ್ಚ. ಅವಳೇನಿಲ್ಲ, ಅಲ್ಲಿಂದಾನೆ ಬೂಟಲ್ಲಿ ಹೊಡಿತಾಳೆ ನಂಗೆ. ಅದನ್ನ ಮಾತ್ರ ತೆಗ್ದಾಕ್ಬಿಡು. ಲೋ ಹೇಳ್ಬಿಟ್ಟು ಮಾತ್ರ ಮಾಡ್ಬೇಕು ತಾನೇ ಸೆಂಟು. ಬಂದೈತ ಮಚ್ಚ. ಇರು ಮಚ್ಚ, ಹಂಗೆ ಫೋಟೋ ಕ್ಲಿಕ್ ಮಾಡೋಕ್ಕಾಗತ್ತಾ ನೋಡ್ತೀನಿ ಒಂದ್ಸತಿ. ಇಲ್ಲಿ ಸಕ್ಕತ್ತ ಬರ್ತಿದೆ ಕಣ್ರ ಫೋಟೋ. ನಂದೇ ಯಾವುದು ಸಿಂಗಲ್ ಫೋಟೋಸು ಚೆನ್ನಾಗಿ ಬಂದಿಲ್ಲ ಮಚ್ಚ. ವಿಡಿಯೋ ಸ್ಟಾಪ್ ಆಗ್ತಾಯಿದೆ. ಹಾಂ ಮಾಡ್ಕೊಳ್ಳೋಣವಾ? ಫೋಟೋ ತಗೊಳ್ಳೋಣವಾ? ಯಾವ ಕಡೆ? ಹಿಂಗೆ ಹೋಗ್ಬೇಕು ಮಚ್ಚ. ಬಾ ಮಚ್ಚ ಬೇಗ. ಜೊತೆ ಬರ್ತಾಳ ಈಗ ಅಷ್ಟೇ ಬೇಕಾಗಿರೋದವಳು. ಯಾವ್ಯಾವ್ದು ಊರು? ಗೊತ್ತಿಲ್ಲ ಅವಳು ಏನಿ ಸ್ಲೋ ಸ್ಪೀಡ್ ಹಾಕೋದೆ. ಅವ್ರು ಸ್ಲೋ ಆಗೋದ್ರು. ಕಪಿಗಳು ಇಲ್ಲ ಬರತ್ತೆ ಇಲ್ಲ. ಹೋಯ್ತಾಳೆಲ್ಲ ಅಲ್ಕೊಂಡೇನು. ಅಲ್ಲೋಡು ಅವಳಿಗೆ ಹೆಂಗ ಏನು ಹಂಗೈತೈತೆ ಅವಳಿಗೆ. ಹೋದ್ರೆ ಹೊಂಟೋಯ್ತಾಳೆ. ಏಯ್ ಹಿಂಗೆ ಹೇಳ್ತಾರೆ. ಯಾಕೆ ಮಚ್ಚ? ಅವ್ಳಿಗೆ ಹೊಟ್ಟೆ ಹಸ್ತದ ಮಗ. ನಮಗೂ ಅಷ್ಟೇ ಇತ್ತು ಮಚ್ಚ. ಹೌದು, ನಾನು ಬೆಳಿಗ್ಗೆ ಬರೀ ಮಿಲೆಟ್ಸ್ ಹೇಳಿದ ಬೆಳಿಗ್ಗೆ ಗಜ್ಜ 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 ಗಜ್ಜ. ನಡಿ ನಡಿ ನಡಿಯೇ ನಡಿಯೇ. ಅವಳಿಗೆ ಜಾಗ ಕೊಟ್ಕೊಂಡು ನಡಿಯೇ. ಅವಳು ಆ ಕಡೆ ಇನ್ನೇನೆ ಜಾಗ. ನಾನು ರೈಟಲ್ಲಿ ಕಡೆ ಹೋಯ್ತಾ ಇರೋದು, ಲೆಫ್ಟಲ್ಲೇನೆ. ಅಯ್ಯೋ ಅದೊಂಥರ ಲೆಫ್ಟಿಗೆ ಜಾಗ ಬಿಟ್ರೆ ರೈಟಿಗೆ ಬರ್ತಾಳೆ, ರೈಟಿಗೆ ಜಾಗ ಬಿಟ್ರೆ ಲೆಫ್ಟಿಗೆ ಬರ್ತಾಳೆ ಮಚ್ಚ ಅವಳು.
ಪನ್ನೀರ್ ಹಾಕಿ ಅಪ್ಲೋಡು ನಿನ್ಗೆ ಐತೆ ಹಬ್ಬ ಏನು ಹೇಳು ಪಕ್ಕ ಹಾಕ್ತೀನಿ ಮಚ್ಚ, ಫೋಟೋ ಅಪ್ಲೋಡು ಪಕ್ಕ ಹಾಕ್ತೀನಿ. ನೀನು ಯೂಟ್ಯೂಬ್ ಹಾಕ್ಬಿಟ್ಟು ಒಳಗೆ ಸಾಕು ಪನ್ನೀರು ನೀನೇ ಕೊಟ್ಟು